ಮುಂದಾದ್ರು ಎಬಿವಿಪಿ ಕಾರ್ಯಕರ್ತರು ಪೊಲೀಸರು ತಡೆಯುವಂತ ಕೆಲಸಗಳನ್ನು ಮಾಡಿದ್ರು. ಆದರೆ ಇವರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಹಾಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಬಿವಿಪಿ ಸಂಘಟನೆಯಿಂದ ಭಾರಿ ಗಲಾಟೆ ನಡೆದಂತಾಗಿದೆ. ವಿದ್ಯಾರ್ಥಿನಿ ತನ್ನ ಲೈಂಗಿಕ ಕಿರುಕುಳದ ಮೇಲೆ ಇವತ್ತು PhDಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಮನೆಗೆ ಹೋಗಿದ್ದಾರೆ. ವಾಪಸ್ ಮನೆಗೆ ಹೋದ್ಮೇಲೆ ಅದೇ ಜಿಲ್ಲೆಯ ಇನ್ನೋರ್ವ PhD ವಿದ್ಯಾರ್ಥಿಯ ಮೇಲೆ ಒತ್ತಡವನ್ನ ಹೇರಿ ಆ ವಿದ್ಯಾರ್ಥಿನಿಯನ್ನ ಮತ್ತೆ ಕರೆಸು ಅನ್ನುವಂತ ಒತ್ತಡವನ್ನ ಹೇರಿದ ಮೇಲೆ ಆ ವಿದ್ಯಾರ್ಥಿ ಒಪ್ಪದ ಕಾರಣಕ್ಕೋಸ್ಕರ ಆ ವಿದ್ಯಾರ್ಥಿಯ PhDಯನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸುವಂತ ಕೆಲಸವನ್ನ ಈ ದೇವರಾಜ್ ತಂಗುದರ್ ಅನ್ನುವಂತ ಪ್ರೊಫೆಸರ್ ಮಾಡಿದ್ದಾನೆ. ಈ ರೀತಿ ಲೈಂಗಿಕ ದೌರ್ಜನ್ಯವನ್ನ ಮಾಡಿದಂತ ಪ್ರೊಫೆಸರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಅವನ ಅಮಾನತು ಮಾಡಬೇಕು ಅಂತೇಳಿ ಎಬಿವಿಪಿ ಹೋರಾಟ ಮಾಡಿತ್ತು. ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯ ಅಂದ್ರೆ ಅದಕ್ಕೆ ಆಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಗೌರವ ಇದೆ, ಘನತೆ ಇದೆ. ಆ ಗೌರವವನ್ನ ಹಾಳು ಮಾಡುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಅದನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಮತ್ತು ವಿದ್ಯಾರ್ಥಿ ಸಮುದಾಯ ಸಹಿಸೋದಿಲ್ಲ. ಈ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ಧಾರವಾಡ ವಿಶ್ವವಿದ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ವಿ. ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆಗಿರ್ತಕ್ಕಂಥ ದೇವರಾಜ್ ತಂಗುದರ್ ಏನಿದ್ದಾರೆ, ಇವರು ತಮ್ಮ ಬಳಿ PhD ಪಡಿತಾ ಇರತಕ್ಕಂಥ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ಕಿರುಕುಳವನ್ನ ನೀಡಿ ಆ ವಿದ್ಯಾರ್ಥಿನಿ ತನ್ನ ಲೈಂಗಿಕ ಕಿರುಕುಳದ ಮೇಲೆ ಇವತ್ತು PhDಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ವಾಪಸ್ ಮನೆಗೆ ಹೋಗಿದ್ದಾರೆ. ವಾಪಸ್ ಮನೆಗೆ ಹೋದ್ಮೇಲೆ ಅದೇ ಜಿಲ್ಲೆಯ ಇನ್ನೋರ್ವ PhD ವಿದ್ಯಾರ್ಥಿಯ ಮೇಲೆ ಒತ್ತಡವನ್ನ ಹೇರಿ ಆ ವಿದ್ಯಾರ್ಥಿನಿಯನ್ನ ಮತ್ತೆ ಕರೆಸು ಅನ್ನುವಂತ ಒತ್ತಡವನ್ನ ಹೇರಿದ ಮೇಲೆ ಆ ವಿದ್ಯಾರ್ಥಿ ಒಪ್ಪದ ಕಾರಣಕ್ಕೋಸ್ಕರ ಆ ವಿದ್ಯಾರ್ಥಿಯ PhDಯನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸುವಂತ ಕೆಲಸವನ್ನ ಇವರು ಪ್ರೊಫೆಸರ್ ದೇವರಾಜನ್ ತಂಗುದರ್ ಅವರು ಹೀಗೆ ಹುಡುಗಿಗೆ ಕಿರುಕುಳ ಕೊಟ್ಟಿದ್ದಾರೆ, ಒತ್ತಾಗಿ ಇದು ತೊಂದರೆ ಮಾಡಿದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ 6ನೇ ತಾರೀಕಿಗೆ ಬಂತು. 6ನೇ ತಾರೀಕು ಮಾಧ್ಯಮ ಬಂದ ತಕ್ಷಣ ನಾವೇನು ಮಾಡಿದ್ವಿ, ಹೀಗೆಲ್ಲ ಬಂದಿದೆ ನಿಮ್ಮ ಬಗ್ಗೆ ಮಾಧ್ಯಮದಲ್ಲಿ ಫೋಟೋ ಸಮೇತ ಎಲ್ಲ ಬಂದಿದೆ, ಅದರಿಂದಾಗಿ ವಿಶ್ವವಿದ್ಯಾಲಯ ಗೌರವಕ್ಕೆ ತೊಂದರೆ ಆಗಿದೆ, ನಮ್ಮ ಧಕ್ಕೆ ಆಗಿದೆ, ಹಾಗಾಗಿ ನಿಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮ ತಗೋಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದು. ಫಸ್ಟ್ ನೋಟಿಸ್ ಕೊಟ್ಟು 3 ದಿನ ಟೈಮ್ ಕೊಟ್ಟಿದ್ವಿ. ಮೊನ್ನೆ ಅವರು ರಿಪ್ಲೈ ಬಂತು. ನಿನ್ನೆ ಅವರು 11ನೇ ತಾರೀಕು ನಾವು ನೋಟಿಸ್ ಕೊಟ್ಟು 15ಕ್ಕೆ ರಿಪ್ಲೈ ಬಂದು 16ಕ್ಕೆ ಇಮಿಡಿಯೇಟ್ಲಿ ಏನು ಮಾಡಿದ್ವಿ, ಸಮಂಜಸ ಇಲ್ಲ ಅಂತೇಳಿ ನಾವು ಆಲ್ರೆಡಿ ಡಿಸೈಡ್ ಮಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು. ಅದು ಮತ್ತೆ ಪ್ರೊಸೆಸ್ ಇದೆ. ಅದಕ್ಕೆ ಆ ವಿದ್ಯಾರ್ಥಿದು 2 ಡಿಮಾಂಡ್ ಇತ್ತು. ಒಂದು ಡಿಮಾಂಡ್ ಅವನ PhDಗೆ ತೊಂದರೆ ಮಾಡಿದ್ದಾರೆ, ಹಾಗಾಗಿ PhD ಗೈಡ್ ಚೇಂಜ್ ಮಾಡೋ ವಿಷಯ, ಅವನಿಗೆ ಚೇರ್ಮನ್ಶಿಪ್ಪಿಂದ ತೆಗೆಯುವ ವಿಷಯ. ಮೊದಲೇನೆ ಫಸ್ಟ್ ಬಂದಾಗ ವಿದ್ಯಾರ್ಥಿ ವಿಷಯವಾಗಿ ನಾವೇನು ಮಾಡಿದ್ವಿ, ಅವನಿಗೆ ಗೈಡ್ ಚೇಂಜ್ ಮಾಡಿದ್ವಿ. ವೇದವಾಸ್ ಚವಾನ್ ಅನ್ನೋ ವಿದ್ಯಾರ್ಥಿಗೆ ಗೈಡ್ ಚೇಂಜ್ ಮಾಡಿದ್ವಿ. ಗೈಡ್ ಚೇಂಜ್ ಮಾಡಿ ಅವನು ಇವನು ನಮ್ಮ ದೇವರಾಜನ್ ತಂಗುದ್ರಿಗೆ ಚೇರ್ಮನ್ಶಿಪ್ ಅಂತ ತೆಗ್ದ್ವಿ. ನಾಳೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದು ಬೇಡ ಅಂತ.